ನನ್ನೆಲ್ಲ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳಿಗೆ ಸ್ವಾಗತವನ್ನ ಬಯಸ್ತಾ ನಿನ್ನೆ ನಡೆದ ಅಂದ್ರೆ 22/11/2020 ನಡೆದಿರತಕ್ಕಂತಹ KSRP ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಉತ್ತರಗಳನ್ನ ಮಾತ್ರ ಕೊಡ್ತಾ ಇಲ್ಲ, ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿಶ್ಲೇಷಣೆಯನ್ನ ಮುಂದೆ ಬರತಕ್ಕಂತಹ ಎಲ್ಲಾ ಪರೀಕ್ಷೆಗಳಿಗೆ ತಮಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಪತ್ರಿಕೆಯನ್ನ ಉತ್ತರ ಹೇಳದೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಮುಂದಿನ ಎಲ್ಲಾ ಮುಂದಿನ ಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೂ ಇದೊಂದು ಕೈಪಿಡಿ ಆಗುತ್ತೆ, ಒಂದು ಮಾದರಿ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಹಾಗೂ NTSC NMMS ಬರೀತಕ್ಕಂಥ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ತಮ್ಮ ಅನಿಸಿಕೆಗಳನ್ನ ಕೊನೆಯದಾಗಿ ಕಮೆಂಟ್ ಮಾಡಿ ತಮಗೆ ಏನು ಅನಿಸುತ್ತೋ ಅದನ್ನ ಹೇಳಿ ಅಂತ ಹೇಳ್ತಾ ನೇರವಾಗಿ ನನ್ನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗೆ ಬಂದು ಬಿಡುತ್ತೇನೆ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಅಂತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ನಾನಿಲ್ಲಿ ಡಿ ಒಂದು ಬರ್ತಕ್ಕಂತಹ ಪ್ರಶ್ನೆ ಪುಸ್ತಕ ಸಂಖ್ಯೆ ಅಂದ್ರೆ ಶ್ರೇಣಿ ಡಿ ಶ್ರೇಣಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಿಡಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಅಂದಾಗ ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಲಜನಕ ಹಗುರವಾಗಿರ್ತಕ್ಕಂಥ ಅನಿಲ. ಹಾಗಾದ್ರೆ ಇನ್ನಷ್ಟು ಪ್ರಶ್ನೆಗಳಲ್ಲಿ ಇದಾವೆ. ಏನು? ಸಾರಜನಕ ಇದೆ, ಕ್ಲೋರಿನ್ ಇದೆ, ಆಮ್ಲಜನಕ ಇದೆ. ಹಂಗಾರೆ ಸಾರಜನಕ ಅಂತಕ್ಕಂಥದ್ದು ವಾತಾವರಣದಲ್ಲಿ ಅತ್ಯಧಿಕವಾಗಿರುವ ಅನಿಲವಾಗಿದ್ರೆ, ಕ್ಲೋರಿನ್ ಅಂತಕ್ಕಂಥದ್ದು ನಮ್ಮ ದಂತ ಚಿಕಿತ್ಸೆಗೆ ಬಳಸ್ತಕ್ಕಂಥ ಒಂದು ಅನಿಲವಾಗಿರ್ತಕ್ಕಂಥದ್ದು. ಇನ್ನು ಆಮ್ಲಜನಕ ಅಂತಕ್ಕಂಥದ್ದು ಇದು ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಸಸ್ಯಗಳು ನಮಗೆ ಆಮ್ಲಜನಕವನ್ನ ಕೊಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಎಂದಾಗ, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಅಂದಾಗ ಅಲ್ಲಿ ನೋಡ್ತಾ ಇದ್ದೀವಿ 746 ಸರಿಯಾಗಿರ್ತಕ್ಕಂಥ ಉತ್ತರ. 746 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮೂರನೇ ಪ್ರಶ್ನೆಗೆ ಬಂದಾಗ, ಮೂರನೇ ಪ್ರಶ್ನೆಗೆ ನಾವು ಬರೋದಾದ್ರೆ, ಮೂರನೆಯ ಪ್ರಶ್ನೆ, ಕರ್ನಾಟಕದ ಕೇಸರಿ ಎಂದು ಹೆಸರಾದ ಹೋರಾಟಗಾರರು ಯಾರು ಅಂದಾಗ ದಟ್ ಈಸ್ ಗಂಗಾಧರ್ ರಾವ್ ದೇಶಪಾಂಡೆ. ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನು ನಾವು ಕರ್ನಾಟಕದ ಕೇಸರಿ ಅಂತ ಕರಿತೀವಿ. ಇನ್ನು ನಾಲ್ಕನೆಯ ಪ್ರಶ್ನೆ, ತೆಲೆದಂಡ ಎಂಬ ನಾಟಕದ ಕರ್ತೃ ಯಾರಂದಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಗಿರೀಶ್ ಕಾರ್ನಾಡ್ ಅವರು ಈ ತೆಲೆದಂಡ ನಾಟಕದ ಕರ್ತೃ. ಇವರು ಇದರ ಜೊತೆಗೆ ಹಯವದನ ಆಗಿರ್ಬೋದು, ಯಯಾತಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅನೇಕ ಕೃತಿಗಳನ್ನ ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿರ್ತಕ್ಕಂಥದ್ದು ಅಂತ ತಮಗೆಲ್ಲ ಗೊತ್ತಿದ್ರೆ ಒಳ್ಳೆಯದು. ಮುಂದಿನ ಒಂದು ಪ್ರಶ್ನೆ, ಐದನೆಯ ಪ್ರಶ್ನೆಯನ್ನು ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂದಾಗ ಇಲ್ಲಿ ನೋಡ್ತಾ ಇದ್ರಿ ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ ಅಂದ್ರೆ ಇದು ಮೀನುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀಲಿ ಕ್ರಾಂತಿ. ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಳದಿ ಕ್ರಾಂತಿ ಮೊಟ್ಟೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾನೆ. ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ತಪ್ಪಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹಳದಿ ಕ್ರಾಂತಿ. ಹಳದಿ ಕ್ರಾಂತಿ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೆಳ್ಳಿ ಕ್ರಾಂತಿ, ನಾವು ಅದಕ್ಕೆ ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ಆದ್ರೆ ಹಳದಿ ಕ್ರಾಂತಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಣ್ಣೆ ಕಾಳುಗಳಿಗೆ ಅಂತ. ತಾವು ಎಲ್ಲಾ ಕ್ರಾಂತಿಗಳನ್ನ ಇದು ಪ್ರಶ್ನೆ ಪತ್ರಿಕೆಯಲ್ಲೇ ಕೆಲವೊಂದು ನಮಗೆ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳಿರ್ತವೆ, ಅದನ್ನ ನಾವು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು. ಇಲ್ಲಿ ನೀಲಿ ಕ್ರಾಂತಿ, ಕಪ್ಪು ಕ್ರಾಂತಿ, ಹಸಿರು ಕ್ರಾಂತಿ, ಮುಂದಿನ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನ್ ಮಾಡ್ಬೋದು ಅವರು ಇದನ್ನೇ ಬೇರೆ ರೀತಿಯಲ್ಲಿ ಕೇಳಬಹುದು. ಅಂದ್ರೆ ನೀಲಿ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಕೇಳಬಹುದು. ಆ ನಿಟ್ಟಿನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನೇ ನಾವು ಸರಿಯಾಗಿ ನೋಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತಕ್ಕಂಥದ್ದು. ವರ್ಡ್ ಡಾಕ್ಯುಮೆಂಟ್, ಧ್ವನಿ, ಪವರ್ ಪಾಯಿಂಟ್, ಎಕ್ಸೆಲ್ ಅಂತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ರಿ, ನಾವು ವರ್ಡ್ ಅನ್ನ ಡಾಕ್ಸ್ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ, ಅದು ಸರಿಯಾಗಿರ್ತಕ್ಕಂಥದ್ದು. ವರ್ಡ್ ಅನ್ನ ನಾವೇನ್ ಕರಿತೀವಿ ಡಾಕ್ಸ್ ಅಂತ ಕರಿತೀವಿ, ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಧ್ವನಿ MP3 ಅಂತ ಕರಿತೀವಿ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಪವರ್ ಪಾಯಿಂಟ್ PPT ಅಂತ ಕರಿತೀವಿ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು.
ಹಾಗಾದ್ರೆ ಇದು ಏನಾಗಬೇಕಾಗಪ್ಪ ಅಂದ್ರೆ ಎಕ್ಸೆಲ್ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು ನಮಗೆ ಇಲ್ಲಿ ಮುಖ್ಯವಾಗಿ ಅಂದ್ರೆ ಆ ಎಕ್ಸೆಲ್ ಅಂತಕ್ಕಂಥದ್ದು XLX ಅಂತ ಬರಬೇಕಾಗಿತ್ತು. ಇಲ್ಲಿ ಕೇವಲ ಏನ್ ಕೊಟ್ಟಿದ್ದಾನೆ ಎಕ್ಸೆಲ್ ಅಂತ ಕೊಟ್ಟಿದ್ದಾನೆ. ಇದು XLSX ಏನ ಜಾಯಿಂಟ್ ಆಗಬೇಕಾಗಿತ್ತು ಅಂದ್ರೆ ಇದಕ್ಕೆ XLSX SX ಅಂತ ಇದಕ್ಕೆ ಬರಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯವಾಗಿ ಇದಕ್ಕೆ ನಾವು ಏನ್ ತಗೋಬೇಕಾಗತ್ತೆ ಅಂದ್ರೆ ಎಕ್ಸೆಲ್ ಅಂತಕ್ಕಂಥ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಎಕ್ಸ್ ಅಂದ್ರೆ ಅದರ ಒಂದು ಸಂಕೇತ XLSX ಆಗಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಶುಷ್ಕ ಮಂಜುಗಡ್ಡೆ ಅಂತಕ್ಕಂಥ ಪ್ರಶ್ನೆ ಇದೆ. ಶುಷ್ಕ ಮಂಜುಗಡ್ಡೆ ಅಂತ ನಾವು ಯಾವುದಕ್ಕೆ ಕರಿತೀವಪ್ಪ ಅಂದ್ರೆ ಘನ ಇಂಗಾಲದ ಡೈಆಕ್ಸೈಡ್ ಗೆ ನಾವೇನ್ ಕರಿತೀವಿ ಶುಷ್ಕ ಮಂಜುಗಡ್ಡೆ ಅಂತ ಕರಿತೀವಿ. ಘನ ಇಂಗಾಲದ ಡೈಆಕ್ಸೈಡ್ ಗೆ ನಾವು ಶುಷ್ಕ ಮಂಜುಗಡ್ಡೆ ಅಂತ ಕರಿತಕ್ಕಂಥದ್ದು. ಘನ ಇಂಗಾಲ ಡೈಆಕ್ಸೈಡ್ ಗೆ ನಾವು ಶುಷ್ಕ, ಇದು ತಮ್ಮ ಗಮನದಲ್ಲಿರಲಿ. ಇದು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೂಡ ಇಂಗ್ಲಿಷ್ ನಲ್ಲಿ ಕರೀತಾರೆ. ಕೆಲವೊಂದ್ಸಲ ಇಂಗ್ಲಿಷ್ ನಲ್ಲಿ ಕರೆಯೋದುಂಟು. ಅದಕ್ಕೆ ತಾವು ಅದನ್ನ ಇಂಗ್ಲಿಷ್ ನಲ್ಲಿ ಕೂಡ ಏನ್ ಮಾಡಿ ನೆನಪಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ, ಇದ್ರ ಜೊತೆಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಒಂಬತ್ತನೆಯ ಅನುಸೂಚಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ಹೇಳೋದಾದ್ರೆ 9ನೇ ಅನುಸೂಚಿ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಈ 22ನೆಯ ಅಧಿಕೃತ ಭಾಷೆಗಳು ಅಂತ ಏನ್ ಬರ್ತಾ ಇದೆ ಇದು ಯಾವ ಅನುಸೂಚಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ ತಮಗೆಲ್ಲ ಗೊತ್ತು, ಇದು 8ನೆಯ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ಯಾವುದರಲ್ಲಿ ಇರ್ತಕ್ಕಂಥದ್ದು 8ನೆಯ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬರೋದಾದ್ರೆ ಪಕ್ಷಾಂತರ ನಿಷೇಧ ಇದು 10ನೇ ಅನುಸೂಚಿಯಲ್ಲಿದೆ. ಪಂಚಾಯತ್ ಇದು 11ನೇ ಅನುಸೂಚಿಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ 9ನೇ ಅನುಸೂಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಅದು ಭೂ ಸುಧಾರಣೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ತಾರಾಪುರ್ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂದಾಗ, ತಾರಾಪುರ್ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂದಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಇದು ಎಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಇದು ಇರ್ತಕ್ಕಂಥದ್ದು. ತಾರಾಪುರ್ ಅಣುಶಕ್ತಿ ಕೇಂದ್ರ ಬರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಅಂತಕ್ಕಂಥದ್ದು. ಇದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರಲಿ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವುದಿದೆ ಅಂದಾಗ ತಮಗೆಲ್ಲ ಗೊತ್ತಿರಲಿ, ಅದು ಕೈಗಾ. ಯಾವುದು ಕೈಗಾ, ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಕೈಗಾ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಶ್ರೀಶೈಲಂ. ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಅಂತ ಗಮನದಲ್ಲಿಡಿ. ಮುಂದಿನ ಒಂದು ಪ್ರಶ್ನೆಗಳಲ್ಲಿ ಅಥವಾ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಬಂದರೂ ಬರಬಹುದು. ಕೆಳಗಿನಗಳಲ್ಲಿ ಯಾವುದು ಗಣರಾಜ್ಯದ ಒಂದು ಪ್ರಸ್ತಾವನೆ, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಅಂದಾಗ ತಮಗೆಲ್ಲ ಗೊತ್ತು ಗಣರಾಜ್ಯ ಇದೆ, ಜಾತ್ಯತೀತ ಇದೆ, ನ್ಯಾಯ ಅಂತಕ್ಕಂಥ ಶಬ್ದ ಇದೆ. ಆದರೆ ಯಾವುದು ಇಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಹಾಗಾದ್ರೆ ಉತ್ತರ ಯಾವುದು? ಭ್ರಷ್ಟಾಚಾರ ರಹಿತ ಅಂತಕ್ಕಂಥದ್ದು ಎಲ್ಲಿಲ್ಲ, ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೇಕಾಗಿರ್ತಕ್ಕಂಥದ್ದು. ಇನ್ನ ಮುಂದೆ ಕೆಳಗಿನಗಳಲ್ಲಿ ಯಾವುದು ಸರಿ ಅಂತ ಕೇಳಿರ್ತಕ್ಕಂಥದ್ದು. ಇವು ಇಂಟೆಲಿಜೆನ್ಸ್ ಒಂದು ವಿಂಗ್ಗಳಂತ ನಾವು ಅನ್ಕೊಂಡ್ರೆ ಅಮೆರಿಕದಲ್ಲಿ ಇದು ಇದೆ, ಇಸ್ರೇಲ್ನಲ್ಲಿ ಅಮೆರಿಕದ್ದು ಕೂಡ ತಪ್ಪಾಗಿದೆ, ಇಸ್ರೇಲ್ದು ಕೂಡ ತಪ್ಪಾಗಿದೆ, ಫ್ರಾನ್ಸದ್ದು ಕೂಡ ತಪ್ಪಾಗಿದೆ, ರಷ್ಯಾದ ಮಾತ್ರ ಏನಾಗಿದೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಉತ್ತರ ಸಿ ಆಗಿರ್ತಕ್ಕಂಥದ್ದು. ಇಸ್ರೇಲಿಂದ ಯಾವ್ದಪ್ಪ ಅಂದ್ರೆ ನಾವು ಅದಕ್ಕೆ ಇಸ್ರೇಲ್ ಇದನ್ನ ಹೇಳ್ತೀವಿ. ಇದು ತಮಗೆ ಗೊತ್ತಿರ್ಲಿ. ಮುಖ್ಯವಾಗಿ ಸರಿಯಾಗಿರ್ತಕ್ಕಂಥದ್ದು ರಷ್ಯಾದ್ದು. ಕೆಳಗಿನಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ನಾವು ಹೇಳಿದಾಗ ಮರಾಠಿ ಇದು ದ್ರಾವಿಡ ಭಾಷೆಗೆ ಸೇರಿದ್ದಲ್ಲ. ತಮಿಳು, ತೆಲುಗು, ಕನ್ನಡ ಇವುಗಳು ಅದಕ್ಕೆ ಸೇರಿರ್ತಕ್ಕಂಥದ್ದು ದ್ರಾವಿಡ ಭಾಷೆಗೆ ಸೇರಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 13ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕೆಳಗಿನಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ ಅಂದಾಗ ಏಕರೂಪ ನಾಗರಿಕ ಸಂಹಿತೆಯನ್ನು ಕೂಡ ಸಂಬಂಧಿಸಿದೆ, ನ್ಯಾಯಾಂಗವನ್ನು ಕಾರ್ಯದಿಂದ ಪ್ರತ್ಯೇಕಿಸಲು ಸಂಬಂಧಿಸಿದೆ, ಕೃಷಿ ಮತ್ತು ಸಂಗೋಪನೆ ಸಂಬಂಧಿಸಿದೆ. ಆದರೆ ಸಂವಿಧಾನದ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳಿಗೆ ಗೌರವ ಕೊಡುವುದು ಇದು ನಮ್ಮ ಕರ್ತವ್ಯವಾಗಿದೆ. ಇದು 51A ಬರ್ತಕ್ಕಂತಹ ಕರ್ತವ್ಯಗಳಲ್ಲಿ ಬರ್ತಕ್ಕಂಥದ್ದೇ ವಿನಃ ಇದು ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ
ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾ ಇದ್ದೇನೆ. ಇದು 356ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ 352 ತಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ರೆ, 360 ಏನ್ ಹೇಳುತ್ತೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತೆ, 370 ಏನ್ ಹೇಳುತ್ತೆ ಇದು ಜಮ್ಮು ಕಾಶ್ಮೀರಕ್ಕೆ ಇರತಕ್ಕಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಡ್ತಕ್ಕಂಥದ್ದು. ಇನ್ನ ಕೆಳಗಿನಗಳಲ್ಲಿ ಯಾವುದು ಸರಿ ಎಂದಿದ್ದಾನೆ. 14ನೇ ವಿಧಿ ಹೇಳುತ್ತೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ಹೇಳುತ್ತೆ ಲಿಂಗ ಜಾತಿ ಜನಾಂಗ ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ. 16ನೇ ವಿಧಿ ಹೇಳುತ್ತೆ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶ ಇದೆ. ಹೀಗಾಗಿ ಮೇಲಿನ ಎಲ್ಲವುಗಳೇನಾಗಿದ್ದಾವೆ ಸರಿಯಾಗಿರ್ತಕ್ಕಂಥದ್ದು. ಮೇಲಿನ ಎಲ್ಲವುಗಳೇನಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇದು 15ನೇ ಪ್ರಶ್ನೆ. ಇನ್ನು ಮುಂದೆ 16ನೇ ಪ್ರಶ್ನೆಗೆ ಬರೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಂದಾಗ ಇದು ಕೇಂದ್ರ ಲೋಕಸೇವಾ ಆಯೋಗನೂ ಹೌದು, ಭಾರತ ಚುನಾವಣಾ ಆಯೋಗನೂ ಹೌದು, ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು ಹೌದು. ಯಾಕಂದ್ರೆ ಒಂದೊಂದು ಕಳುವಿನ ಅಡಿಯಲ್ಲಿ ಇವರೆಲ್ಲರೂ ಬರ್ತಾರೆ. ಕೇಂದ್ರ ಲೋಕಸೇವಾ ಆಯೋಗ 315ರಲ್ಲಿ ಬಂದ್ರೆ, ಭಾರತ ಚುನಾವಣಾ ಆಯೋಗ 324ರಲ್ಲಿ ಬರುತ್ತೆ, ಲೆಕ್ಕ ನಿಯಂತ್ರಣ ಮತ್ತು ಮಹಾಲೆಕ್ಕ ಪರಿಶೋಧಕ 148ರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಉತ್ತರ ಕೊಟ್ಟಿದ್ದಾನೆ ಇವುಗಳಲ್ಲಿ ಯಾವುದು ಅಲ್ಲ ಅಂತಕೊಂಡು. ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲದಂತ ಕೇಳಿರೋದ್ರಿಂದ ಇವುಗಳಲ್ಲಿ ಯಾವುದೂ ಅಲ್ಲ ಅಂತಕ್ಕಂಥದ್ದು ಕೊಟ್ಟರು ಕೂಡ ತಪ್ಪಾಗುತ್ತೆ. ಮೋಸ್ಟ್ಲಿ ಇದಕ್ಕೆ ನಮಗನಿಸಿದ ಮಟ್ಟಿಗೆ ಗ್ರೇಸ್ ಮಾರ್ಕ್ಸ್ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನ ಕೆಳಗಡೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾನೆ. ಈಜಿಪ್ತಿನ ರಾಜಧಾನಿ ಕೈರೋ ಸರಿಯಾಗಿರ್ತಕ್ಕಂಥದ್ದು, ಜಿಂಬಾಬ್ವೆದ ರಾಜಧಾನಿ ಹರಾರೆ ಸರಿಯಾಗಿರ್ತಕ್ಕಂಥದ್ದು, ನೇಪಾಳದ ರಾಜಧಾನಿ ಕಠಮಂಡು ಸರಿಯಾಗಿರ್ತಕ್ಕಂಥದ್ದು. ಆದರೆ ಸರಿ ಇಲ್ಲ ಯಾವುದಂದ್ರೆ ಮಲೇಷಿಯಾದ ಹಾಕಾಂಗ್. ಯಾಕಂದ್ರೆ ಮಲೇಷಿಯಾದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕೌಲಾಲಂಪುರ್. ಇನ್ನ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ನಾವು ವಿಷಯಗಳನ್ನ 3 ರೀತಿ ಹೊಡಿತೀವಿ: ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ ಅಂತಿಕೊಂಡು. ರಕ್ಷಣೆ ಕೇಂದ್ರ ಪಟ್ಟಿಯಲ್ಲಿದೆ, ಅಣುಶಕ್ತಿ ಕೇಂದ್ರ ಪಟ್ಟಿಯಲ್ಲಿದೆ, ವಿದೇಶಿ ವ್ಯವಹಾರ ಕೇಂದ್ರ ಪಟ್ಟಿಯಲ್ಲಿದೆ. ಆದ್ರೆ ನೀರಾವರಿ ಏನಿಲ್ಲ, ಇದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ಯಾಕಂದ್ರೆ ಇದರ ಮೇಲೆ ಎರಡೂ ಕೂಡಿ ಕೆಲಸ ಮಾಡೋದ್ರಿಂದ ಇದು ಅಲ್ಲಿ ಬರೋದಿಲ್ಲ. ಭಾರತದ ಸಂವಿಧಾನದ 371ನೇ ಜೆ ಯಾವುದಕ್ಕೆ ಸಂಬಂಧಿಸಿದೆ ಅಂದಾಗ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನ ಕರ್ನಾಟಕದ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂದಾಗ ಅದು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿರ್ಲಿ, ಯಾಕಂದ್ರೆ ಇದನ್ನ ಬರೀತಕ್ಕಂತ ವಿದ್ಯಾರ್ಥಿಗಳು ನೀವೆಲ್ಲ ಕರ್ನಾಟಕದ ಪೊಲೀಸರಾಗಿರೋದ್ರಿಂದ ಇಂಥ ವಿಚಾರಗಳು ತಮಗೆ ಗೊತ್ತಿರಬೇಕು. ಕೆಳಗಿನ ಹೊಂದಾಣಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂದಾಗ ಸಾಲ್ಟ್ ಲೇಕ್ ಕ್ರೀಡಾಂಗಣ ಕಲ್ಕತ್ತಾದಲ್ಲಿದೆ, ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿಯಲ್ಲಿದೆ. ಇದಕ್ಕೆ ಮೊದಲು ನಾವು ಫಿರೋಜ್ ಶಾ ಕೋಟ್ಲಾ ಮೈದಾನ ಅಂತ ಕರಿತಿದ್ವಿ. ಬಾರಾಮತಿ ಕ್ರೀಡಾಂಗಣ ಕಟಕ್ನಲ್ಲಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಎಲ್ಲಿದೆ ಅಂತ ಬಂದಾಗ ಇದು ಹೈದರಾಬಾದ್ನಲ್ಲಿದೆ. ಅವ್ರು ಏನ್ ಕೊಟ್ಟಿದ್ದಾರೆ, ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಹಂಗಾರೆ ಬೆಂಗಳೂರಿನಲ್ಲಿ ಯಾವ್ದಿದೆ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಇರ್ತಕ್ಕಂಥದ್ದು. ಹೀಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಡಿ. ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಂದಾಗ ಗೂಗಲ್ ಕೂಡ ಸರ್ಚ್ ಎಂಜಿನ್, ಯಾಹೂ ಕೂಡ ಸರ್ಚ್ ಎಂಜಿನ್, ಬಿಂಗ್ ಕೂಡ ಸರ್ಚ್ ಎಂಜಿನ್. ಇವುಗಳಲ್ಲಿ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. LCDಯನ್ನ ವಿಸ್ತರಿಸಿ ಅಂದಾಗ ತಮಗೆಲ್ಲ ಸ್ವಲ್ಪ ಟಫ್ ಅನ್ಸಿದ್ರು ಕೂಡ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂದ್ರೆ ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಅಂದಾಗ ಅಭಯ್ ಶ್ರೀನಿವಾಸ್ ಓಖಾ. ಅಭಯ್ ಶ್ರೀನಿವಾಸ್ ಓಖಾ. ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು LK ಅಡ್ವಾಣಿ ಅವರು ಈ ಪುಸ್ತಕದ ಲೇಖಕರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೆಯುತ್ತಾರೆ ಅಂದಾಗ ತಮಗೆಲ್ಲ ಗೊತ್ತಿರಲಿ, ಬಸವಣ್ಣ. ಮಾರ್ಟಿನ್ ಲೂಥರ್ ಅವರು ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂತಹ ಒಂದು ಜಾತಿಯ ಕಲ್ಪನೆಗಳನ್ನ ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕರ ಬಗ್ಗೆ ಒಂದು ಹೋರಾಟವನ್ನು ಹೇಗೆ ಮಾಡಿದ್ರು, ಹಾಗೂ ಬಸವಣ್ಣವರು ಕೂಡ ಕರ್ನಾಟಕದಲ್ಲಿ ಜಾತಿಯ ಬಗ್ಗೆ ಹೋರಾಟವನ್ನ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯವಾಗಿ ಗಮನದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಬ್ಯಾಂಕ್ ಆರಂಭವಾದ ಸ್ಥಳ ಯಾವ್ದಪ್ಪ ಅಂದ್ರೆ ಅದು ಮಂಗಳೂರು ಅಂತಕ್ಕಂಥದ್ದು ನನ್ನ ಉತ್ತರ. ಸರಿಯೋ ತಪ್ಪು ಅನ್ನೋದನ್ನ ತಾವು ಕಮೆಂಟ್ ಮಾಡಿ. ಯಾಕಂದ್ರೆ ನಾವು ಉಡುಪಿ ಜಿಲ್ಲೆಯನ್ನ ಬ್ಯಾಂಕುಗಳ ತೊಟ್ಟಿಲು ಅಂತ ಕರಿತೀವಿ. ಅಲ್ಲೇ ಕೆನರಾ ಕಾರ್ಪೊರೇಷನ್ ಬ್ಯಾಂಕುಗಳು ಕೂಡ ಸ್ಟಾರ್ಟ್ ಆದವು ಅಂತ ಕರಿತೀವಿ ನಾವು ದಕ್ಷಿಣ ಕನ್ನಡದಲ್ಲಿ. ಹೀಗಾಗಿ ಮಂಗಳೂರು ನನ್ನ ಪ್ರಕಾರ ಸರಿಯಾಗಿರ್ತಕ್ಕಂಥ ಉತ್ತರ. ಗದುಗಿನ ಭಾರತಕ್ಕೆ ಬಂದ್ರೆ ಇದು ಕುಮಾರವ್ಯಾಸರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಎಲ್ಲವೂ ಆಲ್ಮೋಸ್ಟ್ ಆಲ್ 9ನೇ ತರಗತಿಯ 8, 9, 10ನೇ ತರಗತಿಯ ಒಂದು ಸಮಾಜ ವಿಜ್ಞಾನ ಪುಸ್ತಕದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದ್ರಿಂದ ತಾವು ಇದನ್ನ ಸ್ವಲ್ಪ 8, 9, 10 ಎರಡು ವಿಷಯಗಳನ್ನು ಬಹಳ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಇನ್ನ
ಇಲ್ಲಿ ಗೀತಾ ಗೋಪಿನಾಥನ್ ಅರ್ಥಶಾಸ್ತ್ರಜ್ಞರು ಹೌದು, ಗ್ರೇಟ್ ಥಾನ್ಬರ್ಗ್ ಪರಿಸರವಾದಿ ಹೌದು, PV ಸಿಂಧು ಅವರು ಬ್ಯಾಡ್ಮಿಂಟನ್ ಪಟು ಹೌದು. ಹೀಗಾಗಿ ಮೇಲಿನ ಎಲ್ಲವುಗಳು ಏನಾಗಿದ್ದಾವೆ, ಸರಿಯಾಗಿರ್ತಕ್ಕಂಥದ್ದು. ಕೆಳಗಿನ ಯಾವುದು ಸರಿಯಲ್ಲ, ಕೆಳಗಿನಲ್ಲಿ ಯಾವುದು ಸರಿಯಲ್ಲ ಅಂದಾಗ ಇದರಲ್ಲಿ ಮುಖ್ಯವಾಗಿ ಅಮೆರಿಕದ್ದು ನಾಸ್ಡಾಕ್ ಸರಿ, ಭಾರತದ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸರಿ, ಚೀನಾದ ಶಾಂಘೈ ಸರಿ. ಸರಿಯಾಗಿರ್ತಕ್ಕಂಥದ್ದು ಯಾವುದಲ್ಲಪ್ಪ ಅಂದ್ರೆ ಸ್ಪೇನಿನ SFPN. ಯಾಕಂದ್ರೆ ಇದು ವಾಯುನೆಲೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದಲ್ಲ, ಒಂದು ಸೂಚ್ಯಂಕ ಅಂತ ನಾವೇನು ಷೇರು ಮಾರುಕಟ್ಟೆ ಅಂತ ಕರಿತೀವಿ, ಅದು ಅಲ್ಲ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ತೇಜಸ್ ಎಂಬುದು ಒಂದು ಅಂತ ಕೇಳಿರ್ತಕ್ಕಂಥದ್ದು. ಇದು ಒಂದು ಯುದ್ಧ ವಿಮಾನ. ಇಟ್ ಇಸ್ ಎ ವಾರ್ ಪ್ಲೇನ್ ಅಂತಕ್ಕಂಥದ್ದು. ಇಟ್ ಇಸ್ ಎ ವಾರ್ ಪ್ಲೇನ್. ಇದೊಂದು ಯುದ್ಧ ವಿಮಾನ ಆಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು ಅಂತ ನಾವು ಇಲ್ಲಿ ಅಂದ್ಕೊಂಡ್ರೆ, ಆದ್ರೆ ಯುದ್ಧ ವಿಮಾನಕ್ಕೆ ಇದಕ್ಕೆ ಏನ್ ಶಕ್ತಿ ಇದೆ ಅಂದ್ರೆ, ಸೂಪರ್ಸಾನಿಕ್ ಕ್ರೂಸಲ್ ಮಿಸೈಲ್ ಅನ್ನ ಇದು ಏನ್ ಮಾಡುತ್ತೆ ಅಂದ್ರೆ ಬ್ರಹ್ಮೋಸ್ ಕ್ಷಿಪಣಿ ಅಂತ ನಾವೇನ್ ಕರಿತೀವಿ, ಆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಉಡಾವಣೆ ಮಾಡತಕ್ಕಂತ ಒಂದು ಶಕ್ತಿ ಯಾರಿಗೆ ತೇಜಸ್ ಇರೋದ್ರಿಂದ ನನ್ನ ಪ್ರಕಾರ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲೇ ಇದು. ಹೀಗಾಗಿ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇದು ಸಿ ಅಲ್ಲ, ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನ ಇಲ್ಲಿ 25,000 ಅಸಲಿಗೆ 4 ವಾರ್ಷಿಕ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಎಷ್ಟಾಗತ್ತೆ ಅಂತ ನೀವು PTR ಸೂತ್ರವನ್ನು ಹಾಕೊಂಡ್ರೆ 25,100 ಅಂತ ಹಾಕೊಳ್ತೀರಿ. ಅದ್ರ ಜೊತೆಗೆ ಏನ್ ಮಾಡ್ತೀರಿ, ನೀವು 25,000 ಅಂತ ಹಾಕೊಂಡು ಇಂಟು 4 ಅಂತ ಹಾಕೊಂಡು ಇಂಟು 2 ಅಂತ ಹಾಕೊಂಡು ಡಿವೈಡೆಡ್ ಬೈ ಏನ್ ಮಾಡ್ಕೊಳ್ಳಿ 100 ಅಂತ ಹಾಕೊಂಡ್ರೆ ಒಂದು ಇಲ್ಲಿ ಏನ್ ಹೋಗುತ್ತೆ, 2 ಪೂಜೆ ಹೋಗುತ್ತೆ, 2 ಪೂಜೆಗೆ 2 ಪೂಜೆ ಹೋಗುತ್ತೆ, 250 ಇಂಟು 4 1000 ಇಂಟು ಅಂದಾಗ 2,000 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 33ನೇ ಪ್ರಶ್ನೆಯನ್ನ ಬಹಳ ಚೆನ್ನಾಗಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಮಗೆ ವರ್ಗಗಳು ಬರಬೇಕು, 1ರಿಂದ 20ರವರೆಗೆ ವರ್ಗಗಳನ್ನ ಕಲಿಕೋಬೇಕು. ಬಹುಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ 83 ಕೊಟ್ಟಿದ್ದಾನೆ, ವರ್ಗ ಮೂಲವನ್ನ ಕೊಟ್ಟಿದ್ದಾನೆ. ಹಂಗಾರೆ ಅಲ್ಲಿ ಯಾವ ಸಂಖ್ಯೆಯನ್ನ ನಾವು ಇದೆ ಅಂತ ಮೊದಲು ತಿಳ್ಕೋಬೇಕು. ಹಂಗ್ ತಿಳ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು, 83ರಲ್ಲಿ ನಾವು -65 ಮಾಡ್ಕೊಂಡ್ರೆ ನಮಗೇನ್ ಸಿಗುತ್ತೆ, ಇಲ್ಲಿ 18 ಸಿಗುತ್ತೆ. ಏನ್ ಸಿಗುತ್ತೆ, 18 ಸಿಗುತ್ತೆ. ಹಂಗಾರೆ 18ರ ಒಂದು ವರ್ಗ ಎಷ್ಟು, 324. ಹಳೆ ಕಾಲದಲ್ಲಿ 18ರ ವರ್ಗವೇ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ, ಕಾಲ ಬದಲಾದಂತೆ ಪ್ರಶ್ನೆಗಳನ್ನ ಕೇಳುವಿಕೆಯಲ್ಲಿ ಬದಲಾಗಿದೆ ಹೊರತು ಜ್ಞಾನ ಅದೇ ಇರ್ತಕ್ಕಂಥದ್ದು. ಹೀಗಾಗಿ ನಾವು ವರ್ಗಗಳನ್ನು ಕಲಿಯೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ 324ರ ವರ್ಗ 18, 65 + 18 ಕೂಡಿಸಿದ್ರೆ ಏನಾಗುತ್ತೆ, 83 ಆಗ್ತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 34ರ ಒಂದು ಉತ್ತರ ನನಗೆ 1 ಅನ್ಸುತ್ತೆ. ಅದರ ಬಗ್ಗೆ ತಾವು ಕಮಿಟ್ ಮಾಡ್ರಿ ಕಮಿಟ್ ಅಲ್ಲಿ ಅಂತ ಹೇಳ್ತಾ, ಮುಂದಿನ ಒಂದು ಕೆಳಗಿನಗಳಲ್ಲಿ ಯಾವುದು ಸರಿಯಲ್ಲ. ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗ ಓಕೆ, ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ಓಕೆ, ಸಿರಾಡಿ ಘಾಟ್ ಹಾಸನ ಮತ್ತು ಮಂಗಳೂರು ಓಕೆ. ಇಲ್ಲಿ ಹುಲಿಕಲ್ ಘಾಟ್ ಅನ್ನ ಏನ್ ಮಾಡಿದಾನೆ ಅಂದ್ರೆ ಶಿವಮೊಗ್ಗ ಮತ್ತು ತುಮಕೂರು ಅಂತ ಮಾಡಿದ್ದಾನೆ. ಇದು ಅಲ್ಲ, ಶಿವಮೊಗ್ಗ ಮತ್ತು ತುಮಕೂರು ಮಧ್ಯೆ ಬರ್ತಕ್ಕಂಥದ್ದಲ್ಲ. ಇದು ತಪ್ಪಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಶಿವಮೊಗ್ಗ ಟು ಸಕಲೇಶ್ಪುರ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ಮುಂದಿನ ಒಂದು ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಮಂಗಳೂರು ಮಧ್ಯೆ ಬರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಯನ್ನ ಏನ್ ಮಾಡ್ರಪ್ಪ ಅಂದ್ರೆ ಮುಂದಿನ ಇವು ನೆನಪಿಟ್ಕೊಂಡ್ರೆ, ಅಂದ್ರೆ ABC ಅನ್ನ ನೆನಪಿಟ್ಕೊಂಡ್ರೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ತಮಗೆ ಅನುಕೂಲ ಆಗುತ್ತೆ. ಇನ್ನ ವೈನೋಲಜಿ ಎಂದರೆ ವೈನ್ ತಯಾರಿಕಾ ಅಧ್ಯಯನ, ವೈನ್ ತಯಾರಿಕಾ ಅಧ್ಯಯನ, ಅದನ್ನು ಮದಿರೆ ಅಂತಲೂ ಕೂಡ ಕರೀತಾರೆ. ಕೆಳಗಿನಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಕಾಜಿರಂಗ ಅಸ್ಸಾಂನಲ್ಲಿದೆ, ಮಾನಸ ಅಸ್ಸಾಂನಲ್ಲಿದೆ, ನಂದಾದೇವಿ ಉತ್ತರಾಂಚಲದಲ್ಲಿದೆ. ಹೀಗಾಗಿ ಇವು 3 ರಾಷ್ಟ್ರೀಯ ಉದ್ಯಾನಗಳಾಗಿದ್ದು ಇವುಗಳಲ್ಲಿ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. ಇವುಗಳಲ್ಲಿ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಅಂದಾಗ, ಕಾವೇರಿ ನದಿ ಹರಿತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಗಳ ಮಧ್ಯೆ ಹರಿತಾ ಇದೆ. ಆದ್ರೆ ಸಮಸ್ಯೆ ಇರ್ತಕ್ಕಂಥದ್ದು, ವಾಟರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ NSE ಅನ್ನು ನಾವೇನ್ ಕರಿತೀವಿ, ಅದೆಲ್ಲಿದೆಪ್ಪ ಅಂದ್ರೆ ಮುಂಬೈಯಲ್ಲಿ ಇರ್ತಕ್ಕಂಥದ್ದು. ಇವುಗಳಲ್ಲಿ ಕೃಷ್ಣಾ ನದಿ ಉಪನದಿ ಯಾವುದು ಅಂದಾಗ ಮಲಪ್ರಭಾನೂ ಹೌದು, ಘಟಪ್ರಭಾನೂ ಹೌದು, ಭೀಮಾನೂ ಹೌದು, ತುಂಗಭದ್ರಾನೂ ಹೌದು, ಹಾಗೆಯೇ ಯಾವುದು ಡೋಣಿ ಅಂತ ಕೂಡ ಒಂದು ಬರುತ್ತೆ. ಅವು ಕೃಷ್ಣಾ ನದಿಯ ಉಪನದಿಗಳು ಅಂತ ನಾವು ಹೇಳ್ತಾ, ಮೇಲಿನ ಎಲ್ಲವುಗಳು ಇವುಗಳಲ್ಲಿ ಎಲ್ಲವೂ ಅಂತ ನಾವು ತಗೋಬೇಕಾಗತ್ತೆ. ದಾಲ್ ಸರೋವರ ಎಲ್ಲಿದೆ ಅಂದಾಗ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥದ್ದು. COVID-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ ಅಂದಾಗ ತಾವು ಸಾಕಷ್ಟು ನೋಡಿದಿರಿ. PM
ಕೇರ್ಸ್ ಫಂಡ್ ಅಂತ ತಗೊಂಡು PM ಕೇರ್ಸ್ ಫಂಡ್ ಅಂತ ತಾವೆಲ್ಲ ನೋಡಿದಿರಿ, ಅದು ತಮಗೆ ಗೊತ್ತಿರಲಿ ಅಂತಕ್ಕಂಥದ್ದು. ಇನ್ನು ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು? ಸಹಜವಾಗಿ ತಮಗೆಲ್ಲ ಗೊತ್ತಿರಲಿ, ಹುಯಿಲ್ಗೋಳ್ ನಾರಾಯಣ್ ರಾವ್. ಹುಯಿಲ್ಗೋಳ್ ನಾರಾಯಣ್ ರಾವ್. ಕರ್ನಾಟಕದ ಕುಲ ಪುರೋಹಿತರು ಅಂತ ನಾವ್ಯಾರು ಕರಿತೀವಿ ಅಂದ್ರೆ ಆಲೂರು ವೆಂಕಟರಾಯರನ್ನ ಕರ್ನಾಟಕದ ಕುಲ ಪುರೋಹಿತರು ಅಂತ ನಾವು ಕರಿತೀವಿ. 2020 ಜನವರಿ 27 ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವ್ದಂದಾಗ ಅದು ಆಂಧ್ರ ಪ್ರದೇಶದ ಜಗನ್ಮೋಹನ ರೆಡ್ಡಿ ಅವರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ವಿಧಾನ ಪರಿಷತ್ತನ್ನು ಏನ್ ಮಾಡಿದ್ರು, ರದ್ದುಗೊಳಿಸಿರ್ತಕ್ಕಂಥದ್ದು. ಮಜುಲಿ ದ್ವೀಪ ಇದೆಲ್ಲಿದೆಯಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿಗೆ ಇರ್ತಕ್ಕಂಥ ಅತ್ಯಂತ ದೊಡ್ಡ ದ್ವೀಪ ಜಿಲ್ಲೆ ಆಗಿರ್ತಕ್ಕಂಥದ್ದು. ಇದು ತಮ್ಮ ಗಮನದಲ್ಲಿ ಇರಲಿ. ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲವನ್ನು ಹೊಂದಿದೆ ಅಂದ್ರೆ ಅದು ಅಂಥ್ರಾಸೈಟ್. ಇಲ್ಲಿ ಅವರು ಅದೇ ಸರಣೆ ಕೊಟ್ಟಿದ್ದಾರೆ, ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ 1ನೇ ಸ್ಥಾನದಲ್ಲಿ ಅಂಥ್ರಾಸೈಟ್, ಬಿಟುಮಿನಸ್ 2ನೇ ಸ್ಥಾನ, ಲಿಗ್ನೈಟ್ 3, ಪೀಟ್ 4ನೇ ಸ್ಥಾನ. ಅತಿ ಹೆಚ್ಚು ಇಂಗಾಲವನ್ನು ಹೊಂದಿರತಕ್ಕಂಥದ್ದು ಅಂಥ್ರಾಸೈಟ್. ಇದು ಅತ್ಯುತ್ತಮ ಕಲ್ಲಿದ್ದಲಿನ ಅದಿರು ಕೂಡ ಅಂತ ನಾವೇನ್ ಮಾಡ್ತೀವಿ, ಅಂಥ್ರಾಸೈಟ್ ಅನ್ನ ಕರಿತೀವಿ. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆಪ್ಪ ಅಂದ್ರೆ ಅದು ಶ್ರೀಹರಿಕೋಟಾದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿಂದಲೇ ನಮ್ಮ ಉಪಗ್ರಹಗಳನ್ನ ನಾವೇನ್ ಮಾಡ್ತೀವಿ, ಉಡಾವಣೆ ಮಾಡ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದ ಗಡಿ ಹೊಂದಿಲ್ಲ ಅಂದಾಗ ಗುಜರಾತ್ ಕೂಡ ಹೊಂದಿದೆ, ರಾಜಸ್ಥಾನ್ ಕೂಡ ಹೊಂದಿದೆ, ಪಂಜಾಬ್ ಕೂಡ ಹೊಂದಿದೆ. ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದೇ ಸರಿಯಾಗಿರ್ತಕ್ಕಂಥದ್ದು. ಅಥವಾ ಮೋಸ್ಟ್ಲಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೋ ಏನ್ ಮಾಡ್ತಾರೋ ಅನ್ನೋದನ್ನ ನಾವು ಕಾದು ನೋಡೋಣ. ಭಾರತವು ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ತೆರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತಾವ ಅಂತ ನಾವು ಮೊದಲೇ ಅಂದ್ಕೊಂಡಿದ್ದೀವಿ. ಹಾಗಾದ್ರೆ ಇದಕ್ಕೆ ಪರೋಕ್ಷ ತೆರಿಗೆಗೆ ಉದಾಹರಣೆಯನ್ನ ಕೊಡೋದಾದ್ರೆ ಯಾವುದಾಗತ್ತೆ ಪರೋಕ್ಷ ತೆರಿಗೆ? ರಫ್ತು ಆಮದು ಸುಂಕನೂ ಕೂಡ ಪರೋಕ್ಷ ತೆರಿಗೆ, ಅಬಕಾರಿ ಕೂಡ ಸಂಕೋಚಿತ ಸರ್ವಿಸ್ ಸೇವಾ ತೆರಿಗೆ ಕೂಡ ಪರೋಕ್ಷ ತೆರಿಗೆ. ಇವುಗಳಲ್ಲಿ ಎಲ್ಲವೂ ಏನಪ್ಪಾ ಅಂದ್ರೆ ಸರ್ವಿಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಲ್ಲವೂ ಸರ್ವಿಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಸರ್ವಿಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ನಾವು ಯಾವ ಅಂತ ಒಂಚೂರು ಮಾಹಿತಿಯನ್ನ ನಾನು ನಿಮಗೆ ಎಂಡಿಗೆ ಕೊಡ್ತೀನಿ. ಯಾವ ತರ ಅದೊಂದು ಇರುತ್ತೆ ಅಂತಕ್ಕಂಥದ್ದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕ್ಲಿಪ್ ಮೂಲಕ ತಮಗೆ ಏನ್ ಮಾಡಿಕೊಡುತ್ತೆ ತೋರಿಸ್ತೀನಿ ಅನ್ನೋದನ್ನ. ಈಸಿಯಾಗಿ ಯಾವ ರೀತಿ ನಾವು ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಹೊಡಿಬಹುದು ಅಂತಕ್ಕಂಥದ್ದನ್ನು ಕೂಡ ತಮಗೆ ನಾನು ಏನ್ ಮಾಡ್ತೀನಿ, ಈಸಿಯಾಗಿ ತೋರಿಸ್ಕೊಡ್ತೀನಿ ಕೊನೆಗೆ. ಅದ್ರ ಮಧ್ಯೆ ನಾವು ಈಗ ಕೆಳಗಿನಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಂತ ಹೇಳಿದ್ರೆ ಇವುಗಳಲ್ಲಿ ಎಲ್ಲವೂ ಅಂತಕ್ಕಂಥದ್ದು ಮೊದಲಿನ 10 ಅವಿಭಾಜ್ಯಗಳ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು. ಬಹಳ ನಾವಿಲ್ಲಿ ಏನ್ ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಒಂದನ್ನ ಹಿಡ್ಕೊಳ್ತೀವಿ, ಒಂದನ್ನ ಹಿಡ್ಕೋಬಾರ್ದು. ಹೀಗಾಗಿ ನಮ್ಮ ಉತ್ತರ ಏನಾಗ್ತಕ್ಕಂಥದ್ದು ತಪ್ಪಾಗ್ತಕ್ಕಂಥ ಚಾನ್ಸ್ ಇರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, 2ಅನ್ನ ತಗೋಬೇಕು ಸ್ಟಾರ್ಟಿಂಗು. 2, 3, ಅದರ ಜೊತೆಗೆ 5, 7, 8 ಬರಲ್ಲ, 9 ಬರಲ್ಲ, 10 ಬರಲ್ಲ, 11 ಪ್ಲಸ್ 13 ಪ್ಲಸ್ 14 ಬರಲ್ಲ, 15 ಬರಲ್ಲ, 16 ಬರಲ್ಲ, 17, 18 ಬರಲ್ಲ, 19, 20, 21 ಬರಲ್ಲ, 22 ಬರಲ್ಲ, 23, 24 ಬರಲ್ಲ, 25 ಬರಲ್ಲ, 26 ಬರಲ್ಲ, 27 ಬರಲ್ಲ, 28 ಬರಲ್ಲ, 29 ಬರುತ್ತೆ. ಇಲ್ಲಿ ನೋಡಿ 1, 2, 3, 4, 5, 6, 7, 8 ಮತ್ತು 10 ಎಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಬರ್ತಕ್ಕಂಥ ಉತ್ತರ ಎಷ್ಟಪ್ಪ ಅಂದ್ರೆ 129. ಮೊದಲ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂದಾಗ ಅದರ ಸರಿಯಾದಂತ ಉತ್ತರ ಎಷ್ಟು? 129. ಒಂದು ವೃತ್ತದ ತ್ರಿಜ್ಯವನ್ನ ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣ ಎಷ್ಟಾಗತ್ತಪ್ಪ ಅಂದ್ರೆ 800 ಅಂತ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೂ ಕೂಡ ತಮ್ಮ ಕಮೆಂಟ್ ಅನ್ನ ಆಧಾರತೆ ಮಾಡಬಹುದು ಅಂತಕ್ಕಂಥ. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ಏನಂತ ಕರೀತಿದ್ದೀವಿ ಅಂದಾಗ ಗ್ರಾಮಿಣಿ. ಗೌತಮ ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ. ಔರಂಗಜೇಬನ್ ಪೂರ್ಣ ಹೆಸರು ಏನಂದಾಗ ಮೊಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್. ಮೊಯಿನುದ್ದೀನ್ ಮೊಹಮ್ಮದ್ ಔರಂಗಜೇಬ್. ಅಲಹಾಬಾದಿನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು ಅಂದಾಗ ಅದು ಹರ್ಷವರ್ಧನ. ಯಾರು? ಹರ್ಷವರ್ಧನ ಇದನ್ನ ಕೆಲಸವನ್ನು ಮಾಡ್ತಕ್ಕಂಥದ್ದು. ದಸರಾ ಹಬ್ಬವನ್ನ ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು ಅಂತ
ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥದ್ದು. ನನಗೆ ಇಲ್ಲಿ ಕೆಂಗಲ್ ಹನುಮಂತರಾಯರು ಅಂತ ಒಮ್ಮೆ ಅನ್ಸಿದ್ರೆ, ಒಮ್ಮೆ ಟಿಪ್ಪು ಸುಲ್ತಾನ್ ಅನ್ಸುತ್ತೆ. ನೋಡೋಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ತಾವು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, 59ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಎಷ್ಟಂದ್ರೆ 1336. ಮೈಸೂರು ಒಡೆಯರ ರಾಜ್ಯ ಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ ಅಂದಾಗ ಅದು ಯದು ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ವತಂತ್ರ ನಂತರದ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ ರಾಜ್ಯ ಯಾವುದಂದಾಗ ವಶಪಡಿಸಿಕೊಂಡಿದ್ದು ಯಾವುದಪ್ಪ ಅಂದ್ರೆ ಅದು ಹೈದರಾಬಾದ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದಾಗ WC ಬ್ಯಾನರ್ಜಿ ಅವರು. ಎಒ ಹ್ಯೂಮ್ ಅವರು ಸ್ಥಾಪನೆಗೆ ಸಹಾಯವನ್ನ ಮಾಡಿದ್ರೆ WC ಬ್ಯಾನರ್ಜಿ ಅವರು ಇದರ ಸ್ಥಾಪಕರಾಗ್ತಾರೆ. ಸ್ವರಾಜ್ಯ ಎಂಬ ಶಬ್ದವನ್ನ ಮೊದಲು ಬಳಸಿದವರು ಯಾರು ಅಂದಾಗ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಏನಾಗ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಕನ್ಫ್ಯೂಷನ್ ಆಗ್ತಾರೆ ಅಂದ್ರೆ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಬಾಲಗಂಗಾಧರ ತಿಲಕರು ಹೇಳಿದ್ದಾರೆ. ಹೀಗಾಗಿ ಉತ್ತರ ಬಾಲಗಂಗಾಧರ ತಿಲಕ್ ಹಾಕಕ್ ಹೋಗ್ತೀರಿ. ಬಟ್ ತಮಗೆ ಗೊತ್ತಿರ್ಲಿ, ಇದನ್ನ ಬಳಸಿರ್ತಕ್ಕಂಥವ್ರು ದಾದಾಬಾಯಿ ನವರೋಜಿ. ಸ್ವರಾಜ್ಯ ಅಂತಕ್ಕಂಥ ಶಬ್ದವನ್ನ ಮೊಟ್ಟ ಮೊದಲಿಗೆ ಬಳಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ತಮಗೆಲ್ಲ ಗೊತ್ತಿರುವ ಹಾಗೆ ಸಿಯಾಚಿನ್. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಪುಸ್ತಕದಲ್ಲಿ ಏನಿದೆ ಅಂದ್ರೆ ಕಡಿಮೆ ಆಗುತ್ತದೆ ಅಂತ ಇದೆ. ಆದ್ರೆ ನಾವು ಇದನ್ನ ಬಹಳ ಪ್ರಶ್ನೆಯನ್ನು ವಿಚಾರ ಮಾಡಿದಾಗ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಕೂಡ ಸರಿ ಅನ್ಸುತ್ತೆ. ಬಟ್ಟಿ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವ್ದಪ್ಪ ಅಂದ್ರೆ ಸೂರತ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂದ್ರೆ ಬನವಾಸಿ. ಬಹಳ ಈಸಿ ಆಗಿರ್ತಕ್ಕಂಥ ಒಂದೇನ್ ಕೊಟ್ಟಿದ್ದಾನೆ, ಆಪ್ಷನ್ ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಂಪಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಡುತ್ತೆ, ಬೇಲೂರು ಹೊಯ್ಸಳರಿಗೆ ಸಂಬಂಧಪಡುತ್ತೆ, ಮೈಸೂರು ಒಡೆಯರಿಗೆ ಸಂಬಂಧಪಡುತ್ತೆ, ಕದಂಬರ ಒಂದು ಬನವಾಸಿಯ ಕದಂಬರ ಅಂತ ನಾವು ಇದನ್ನ ಹೇಳ್ತಕ್ಕಂಥದ್ದು. ಲಡಾಖ್ ಒಂದು ತಂಪಾದ ಮರುಭೂಮಿ. ಇಟ್ ಇಸ್ ಅ ಕೋಲ್ಡ್ ಡೆಸರ್ಟ್. ಕೋಲ್ಡ್ ಡೆಸರ್ಟ್ ಅಂತ ನಾವು ಇದನ್ನ ಕರಿತೀವಿ. SIDBI ವಿಸ್ತರಿಸಿ ಬರೀರಿ ಅಂದಾಗ ಮುದ್ರಾ ಒಂದು ಯೋಜನೆಯಲ್ಲಿ ಅನೇಕ ಸಾಲಗಳನ್ನು ಕೊಡ್ತಾರೆ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಇದನ್ನ ಕರಿತೀವಿ. ಕೋಕ್ ಮತ್ತು ಪೆಪ್ಸಿ ಅಂತ ತಂಪಾದ ಪಾನೀಯಗಳಲ್ಲಿ ಏನನ್ನ ಹಾಕಿರ್ತಾರೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹಾಕಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ಬೆಳೆಯನ್ನ ಬೆಳೆಯಲು ನೀರನ್ನ ತಡೆ ಹಿಡಿಯಕ್ಕೆ ಅವಶ್ಯಕವಾಗಿದೆ? ಕಾಫಿಗೆ ಬೇಕಾಗಿಲ್ಲ, ಚಹಾಕ್ಕೂ ಕೂಡ ಬೇಕಾಗಿಲ್ಲ, ಸಾಸಿವೆಗೆ ಬೇಕಾಗಿಲ್ಲ. ಯಾಕಂದ್ರೆ ಕಾಫಿ ಚಹಾಗಳೇನಾಗ್ತವೆ ಪರ್ವತ ಪ್ರದೇಶಗಳಲ್ಲಿ ಬೆಳೀತವೆ. ಆದ್ರೆ ಮೈದಾನ ಅಥವಾ ಸಮತಟ್ಟ ಪ್ರದೇಶದಲ್ಲಿ ಅದನ್ನ ಬೆಳೀತಾರೆ ಅಂದ್ರೆ ಅಕ್ಕಿ, ಭತ್ತ ಅಂತ ನಾವೇನ್ ಕರಿತೀವಿ ಅದನ್ನ ಬೆಳೀತಾರೆ. ಅಲ್ಲಿ ನೀರು ನಿಲ್ಲೋದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕಿರ್ತಕ್ಕಂಥದ್ದು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಇದನ್ನ ಪ್ರಥಮವಾಗಿ ಅಂದಾಜು ಮಾಡಿರ್ತಕ್ಕಂಥದ್ದು. ರಾಫೆಲ್ ಬಗ್ಗೆ ನಾವು ಬಹಳಷ್ಟು ಚರ್ಚೆಯನ್ನ ಮಾಡಿದ್ದೀವಿ. ರಾಫೆಲ್ ವಿಮಾನ ತಯಾರಿಕೆಯಲ್ಲಿ ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿ ಇದ್ದಾಗ ಇಟ್ ಇಸ್ ಇನ್ ಫ್ರಾನ್ಸ್ ಅಂತಕ್ಕಂಥದ್ದು. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದಾಗ ಪಶ್ಚಿಮ ಬಂಗಾಳದಲ್ಲಿಯೇ ಕಂಡು ಬರುತ್ತೆ. ಇದಕ್ಕೆ ಬೆಂಗಾಲ್ ಟೈಗರ್ ಕೂಡ ಇಲ್ಲೇ ಕಂಡು ಬರ್ತವೆ. ಇಲ್ಲಿ ಸುಂದರಿ ಮರಗಳಿರೋದ್ರಿಂದ ಸುಂದರ್ಬನ್ಸ್ ಅಂತ ಕರಿತೀವಿ ನಾವು, ತಮ್ಮ ಗಮನದಲ್ಲಿ ಇರ್ಲಿ. ಎಲ್ಲ ಪೂರ್ವ ಸಮಾಜ ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಅಂದ್ರೆ ಕೊರತೆ ಅಂತ ನಾವು ಕರಿತೀವಿ. ಕನಿಷ್ಠ ಬೆಂಬಲ ಬೆಲೆ ಎಂದರೇನಂದ್ರೆ ಸಮತೋಲನ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು. ಬಂಡವಾಳಶಾಹಿತ್ವ ಎಂದರೆ ಏನು ಅಂದಾಗ ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವ. ಅಂದ್ರೆ ಬಂಡವಾಳಶಾಹಿ ಅಂದ್ರೆ ಖಾಸಗಿಯವರ ಭಾಗವಹಿಸುವಿಕೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬರೋದಾದ್ರೆ, ಮುಂದಿನ ಒಂದು ಪ್ರಶ್ನೆ ಸಂಪನ್ಮೂಲ ಎಂದರೆ, ಇಲ್ಲಿ ಕೇವಲ ಸರಕುಗಳಲ್ಲ, ಕೇವಲ ಸೇವೆಗಳು ಅಲ್ಲ, ಸರಕು ಮತ್ತು ಸೇವೆಗಳು ಎದಕ್ಕಪ್ಪ ಅಂದ್ರೆ ಸಂಪನ್ಮೂಲಕ್ಕೆ ಉದಾಹರಣೆ. ಬಂಡವಾಳದ ಹಿಂತೆಗೆತ ಅಂದರೆ ಬಂಡವಾಳದ ಸ್ವೀಕೃತಿ. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಯಾಕೆ ಕಡಿಮೆ ಆಗ್ತಾ ಅಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗ್ತಾ ಇರೋದ್ರಿಂದ ಮಕ್ಕಳ ಲಿಂಗಾನುಪಾತ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಶುದ್ಧ ಮಾರುಕಟ್ಟೆ ಆರ್ಥಿಕತೆ ಯಾರ ಬಯಕೆಗಳನ್ನ ಪೂರೈಸುತ್ತದೆ ಅಂದಾಗ ಅದು ಗ್ರಾಹಕರ ಬಯಕೆಗಳನ್ನ ಪೂರೈಸ್ತಕ್ಕಂಥದ್ದು. ಇನ್ನ HYVP ಅಂದ್ರೆ ಏನು ಅಂದಾಗ ಹೈ ಹೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿ 1800ರಿಂದ 2015ಕ್ಕೆ ಏರಿದೆ. ಹಾಗಾದರೆ ಆ ದಾಖಲೆಯಲ್ಲಿ ಶಾಲೆಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು 1800ಕ್ಕೆ ಏರಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 216. ಹಾಗಾದ್ರೆ 100ಕ್ಕೆ ಎಷ್ಟು ಏರುತ್ತೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬಹಳ ನಿಮಗೆ ಈಸಿಯಾಗಿ ಉತ್ತರ ಏನಾಗ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಸರಿಯಾಗಿರ್ತಕ್ಕಂಥ ಉತ್ತರ 1200. ಏನ್ ಮಾಡ್ಬೇಕಾಗತ್ತೆ ನೀವು ಇಲ್ಲಿ ಮುಖ್ಯವಾಗಿ ಈಸಿಯಾಗಿ ಇದನ್ನ ಉತ್ತರವನ್ನು ನಾವೇನ್ ಮಾಡ್ಬೋದು ಕಂಡುಹಿಡಿತಕ್ಕಂಥದ್ದು. 1800ಕ್ಕೆ 200 ಎಷ್ಟು 1800ಕ್ಕೆ 216
16 ಮಕ್ಕಳು ಹೆಚ್ಚಾದ್ರೆ 100ಕ್ಕೆ ಎಷ್ಟು ಹೆಚ್ಚಾಗುತ್ತೆ ಅಂತ ನೀವು ನೋಡಿದ್ರೆ ಈಸಿಯಾಗಿ ಏನ್ ಮಾಡ್ಬೋದು, ನಾವು ಅದನ್ನ ಕಂಡುಹಿಡಿಬಹುದು. ಇಲ್ಲಿ ನಾನು ಅದನ್ನ ನೀವು ಕ್ಯಾಲ್ಕುಲೇಟರ್ ಮುಖಾಂತರ ತೋರಿಸೋದಾದ್ರೆ ಇಲ್ಲಿ ನೋಡಿ 1800ಕ್ಕೆ 216 ಅಂದ್ರೆ 216ಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, 2 ಸೊನ್ನೆಯನ್ನು ಕೂಡಿಸ್ಬೇಕು, ಯಾಕಂದ್ರೆ ಇಂಟು ಮಾಡ್ಬೇಕಾಗತ್ತೆ. ಡಿವೈಡೆಡ್ ಬೈ 1800 ಹೊಡೆದ್ರೆ ಉತ್ತರ 12 ಬರ್ತಕ್ಕಂಥ ಅಷ್ಟೇ. ಈಸಿ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು, 1800 1800ಕ್ಕೆ 216 ಇಂಟು 100ಕ್ಕೆ ಎಷ್ಟು, 100 ಇಂಟು 216 ಡಿವೈಡೆಡ್ ಬೈ ಎಷ್ಟು 1800 ಅಂತ ಹಾಕಬೇಕು. ನೇರ ತೆರಿಗೆಯನ್ನ ಕೆಳಗಿನ ಯಾವುದರ ಮೇಲೆ ಹಾಕುತ್ತಾರೆ, ಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವೇನು ಕರಿತೀವಿ. ಇದು ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳ ಮೇಲೆ ಏನ್ ಮಾಡ್ತಾರೆ, ಈ ನೇರ ತೆರಿಗೆಯನ್ನ ಹಾಕ್ತಕ್ಕಂಥದ್ದು. ವ್ಯಕ್ತಿಗಳ ಮೇಲೆ ಹಾಗೂ ವ್ಯಕ್ತಿಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಏನ್ ಮಾಡ್ತಾರೆ, ಹಾಕ್ತಕ್ಕಂಥದ್ದು ಅಂತ ತಮಗೆಲ್ಲ ಗೊತ್ತಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 85ನೇ ಪ್ರಶ್ನೆಗೆ ಹೋಗೋದಾದ್ರೆ, ಒಂದು ಕ್ರಿಕೆಟ್ ತರಬೇತಿಯ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆ ಆಗುತ್ತಾರೆ. ಹಾಗಾದರೆ ಆಯ್ಕೆ ಆಗದ ಮಕ್ಕಳ ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು ಅಂದಾಗ ಇಲ್ಲಿ ನಾವು ಬಹಳ ಈಸಿಯಾಗಿ ತಗೊಳ್ತಕ್ಕಂಥದ್ದು ಉತ್ತರ ಯಾವ್ದಾಗತ್ತಪ್ಪ ಅಂದ್ರೆ 1 ಮತ್ತು 4ರ ಅನುಪಾತ, 1 ಮತ್ತು 4 ಆಗ್ತಕ್ಕಂಥದ್ದು. ಯಾಕಂದ್ರೆ 300 ಎಲ್ಲಿ ನೀವು 1200 ಇಟ್ಕೊಂಡ್ರೆ 300ಕ್ಕೆ 1 ಭಾಗ 1200 4 ಭಾಗ ಆಗುತ್ತೆ. ಹೀಗಾಗಿ 1 4 ಅಂತಿಕೊಂಡು ಇಲ್ಲಿ ಇಂಗ್ಲೆಂಡ್ ಅನ್ನ 1 2 3 4 5 2 6 ಅಂತ ಬರೆದ್ರೆ ಫ್ರಾನ್ಸ್ ಅನ್ನ ಏನಂತ ಬರೀತೀರಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಒಂದೊಂದು ಅಕ್ಷರಗಳನ್ನ ನೋಡ್ಕೊಂಡ್ಬಿಟ್ರೆ ನಮ್ಗೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಹಂಗಾರೆ ಯಾವ ಅಕ್ಷರಗಳು ಕಾಮನ್ ಆಗಿ ಬಂದಿರ್ತಾವೆ ಅಂದ್ರೆ ಎ ಇದೆ. ಎ ಅನ್ನು ನಾವು 5ನೇ ಅಕ್ಷರದಲ್ಲಿ ನೋಡೋದಾದ್ರೆ ಎಗೆ 5 ಬಳಸಿದ್ದಾರೆ, ಅವರು ಎಗೆ 5 ಬಳಸಿದ್ದಾರೆ. ಇಲ್ಲಿ ಎ ಇಲ್ಲ. ಇಂಗ್ಲೆಂಡ್ ಅನ್ನ 1 2 3 4 5 6 ಅಂತ ಬರೆದ್ರೆ, ಫ್ರಾನ್ಸ್ ಅನ್ನ 7 8 5 8 ಎಂದು ಬರೆದ್ರೆ, ಗ್ರೀಸ್ ಅನ್ನ ಏನ್ ಬರೆಯೋದು ಅಂತ ನಾವು ಇಲ್ಲಿ ಕೇಳೋದಾದ್ರೆ ಇಲ್ಲಿ ಕೊನೆಗೆ ಈಗ ಏನ್ ಬಳಸಿದ್ದಾರೆ ಅಂದ್ರೆ 1 ಅನ್ನ ಬಳಸಿದ್ದಾರೆ. ಹೀಗೆ 1 ಅನ್ನ ಬಳಸಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿ ಈಗ ಏನ್ ಬಳಸೋಣ, ಕೊನೆಯದಾಗಿ 1 ಅನ್ನ ಬಳಸಿದ್ರೆ 2 ಉತ್ತರಗಳು ಸಿಗ್ತವೆ ನಮಗೆ ಇಲ್ಲಿ. ಅದರ ಜೊತೆಗೆ ಮಧ್ಯದ 1-2 ಅಕ್ಷರಗಳನ್ನು ಕೊಡಿದ್ರೆ ಅಲ್ಲಿಯೂ ಕೂಡ ಸೇಮ್ ಇರ್ತಕ್ಕಂಥದ್ದು. ಹಾಗಾದ್ರೆ ಜಿಗೆ ಏನ್ ಬಳಸಿದ್ದಾರೆ ಅಂತ ನೀವು ಇಂಗ್ಲೆಂಡ್ ನಲ್ಲಿ ನೋಡಿದ್ರೆ 3 ಬಳಸಿದ್ದಾರೆ, ಅದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು. 6ಗೆ ಏನ್ ಬಳಸಿದ್ದಾರೆ ಅಂತಂದಾಗ 6 ನೋಡೋದಾದ್ರೆ ಎಲ್ಲಿ ನೋಡ್ರಿ 8ನ್ನ ಬಳಸಿದ್ದಾರೆ, ಅದು ಕೂಡ ಸೇಮ್ ಆಗಿರ್ತಕ್ಕಂಥದ್ದು. ಇನ್ನು ಸಿಗೆ ಏನ್ ಬಳಸಿದ್ದಾರೆ ಅಂತ ನೋಡೋದಾದ್ರೆ 9ನ್ನ ಬಳಸಿದ್ದಾರೆ. ಹೀಗಾಗಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಗಿರ್ತಕ್ಕಂಥದ್ದು. ಇನ್ನು ರಾಕೇಶ್ ಒಂದು ಟಿವಿಯನ್ನು 5,000 ಕೊಳ್ತಾನೆ, ಅದನ್ನ 250 ಅಂದ್ರೆ 5,250 ರೂಪಾಯಿ ಖರ್ಚಾಗುತ್ತೆ. ಅದನ್ನ ರಾಕೇಶ್ 5,075ಕ್ಕೆ ಮಾರ್ತಾನೆ. ಹಂಗಾರೆ ಅವನಿಗೆ ಏನಾಗುತ್ತೆ, ಇಲ್ಲಿ ಲಾಸ್ ಆಗುತ್ತೆ. ಆ ಲಾಸ್ ಎಷ್ಟು ಅಂದಾಗ 3.33 ಅಂದ್ರೆ ಅವ್ನಿಗೆ ಆಗ್ತಕ್ಕಂಥ ಟೋಟಲ್ ಲಾಸ್ ಎಷ್ಟಪ್ಪ ಅಂದ್ರೆ 175 ಲಾಸ್ ಆಗುತ್ತೆ. 175 ಲಾಸ್ ಆಗುತ್ತೆ. ಆದ್ರೆ ನೀವು ಇಲ್ಲಿ ಏನ್ ಮಾಡ್ಬೋದು, ಆರಾಮಾಗಿ ಕಂಡುಹಿಡಿಯತಕ್ಕಂಥದ್ದು. 5,250ಕ್ಕೆ ಅವನಿಗೆ 175 ಏನಾಗುತ್ತೆ ಲಾಸ್ ಆದ್ರೆ 100ಕ್ಕೆ ಎಷ್ಟಾಗತ್ತೆ ಅಂತ ನೀವು ಈಸಿಯಾಗಿ ಕಂಡುಹಿಡಿತಕ್ಕ. ಅಂದ್ರೆ 5,250ಕ್ಕೆ ಅವನಿಗೆ 175 ಲಾಸ್ ಆದ್ರೆ ಅವನು 100ಕ್ಕೆ ಎಷ್ಟು ಲಾಸ್ ಅನ್ನ ಮಾಡ್ಕೋತಾರೆ ಅಂತ ನಾವು ಈಸಿಯಾಗಿ ಕಂಡುಹಿಡಿತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆ, ರೇಖಾಚಿತ್ರವು ಬೇಕಾಗಿರೋ ಯಾವುದು ಅಂತ ಅಂದಾಗ ಇಲ್ಲಿ ನಾವು ಬಹಳ ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಬೇಕಾದ್ರೆ 22 ಅಂತ ಹೋಗ್ಬೇಕು. ಯಾಕಂದ್ರೆ 22 ಮೂರ್ಲೆ 66, 66 ಮೂರ್ಲೆ 198, 198 ಮೂರ್ಲೆ 594. ಒಂದು ವೇಳೆ x 100 ಆದ್ರೆ x3 + x² ಡಿವೈಡೆಡ್ ಬೈ x ನ ಬೆಲೆ ಏನು ಅಂದಾಗ ಇಲ್ಲಿ 100x ಅಂದ್ರೆ ಇದು 10 ಅಂದ್ರೆ 10ರ ಘಾತ 3 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಅದು 1000 ಆಯ್ತು, ಇದು 100 ಆಯ್ತು. 1000 + 100 ಅಂದ್ರೆ 1100 ಆಯ್ತು. 1100ಕ್ಕೆ ನಾವು 10ರಲ್ಲೇ ಭಾಗಿಸಿದ್ರೆ ನಮ್ಗೆ ಸಿಗ್ತಕ್ಕಂಥ ಉತ್ತರ 110. ನಮ್ಗೆ ಸಿಗ್ತಕ್ಕಂಥ ಉತ್ತರ ಎಷ್ಟು, 110. ಸ್ವಲ್ಪ ನೀವು ನಿಧಾನವಾಗಿ ನೋಡಿದ್ರೆ ಉತ್ತರಗಳು ಕೂಡ ಸಿಗ್ತಕ್ಕಂಥದ್ದು. ಬಸ್ ಸ್ಕೂಟರ್ ಸಾಗಾಣಿಕೆ 1ನೇದ್ದು ಸರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾಗಾಣಿಕೆಯಲ್ಲಿ ಎಲ್ಲ ಬರ್ತವೆ, ಬಸ್ ಸ್ಕೂಟರ್ ಒಂದಕ್ಕೊಂದು ಸಂಬಂಧ ಇಲ್ಲ. ಹೀಗಾಗಿ ದೂರದ ಇರ್ತಕ್ಕಂಥದ್ದು ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 91ಕ್ಕೆ ಬರೋದಾದ್ರೆ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ರಾಣೆಬೆನ್ನೂರಲ್ಲಿ. ಹಾಗೆ ರೈಸ್ ಪಾರ್ಕ್ ಗಂಗಾವತಿಯಲ್ಲಿದೆ. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ನಮ್ಮ ಭಾರತ ತಂಡದ ನಾಯಕರಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿಗೆ ಬಂದಿರತಕ್ಕಂಥದ್ದು. ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಹೊಂದಿದೆ ಅಂದ್ರೆ ವೈಯಕ್ತಿಕ ಶೌಚಾಲಯಗಳು, ಸಮುದಾಯದ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ, ಇವುಗಳಲ್ಲಿ ಎಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಇನ್ನು
ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ ಅಂದಾಗ ಅದು ಕೋಲ್ಕತ್ತಾದ ಪೋರ್ಟ್ ಟ್ರಸ್ಟ್. ನವಿಲು ತೀರ್ಥದ ಬಳಿ ಯಾವ ನದಿಗೆ ಅಣೆಕಟ್ಟನ್ನ ಕಟ್ಟಲಾಗಿದೆ ಅಂದಾಗ ಅದು ತಮಗೆಲ್ಲ ಗೊತ್ತಿರಲಿ, ಮಲಪ್ರಭಾ. ಇದನ್ನ ರೇಣುಕಾ ಸಾಗರ ಕೂಡ ಅಂತ ಕರೀತಾರೆ. ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಅಕ್ರಮ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ನಾವು ಯಾವಾಗ ಮಾಡ್ತೀವಿ ಅಂದ್ರೆ ಜೂನ್ 26ರಂದ ಮಾಡ್ತೀವಿ. ಕೊನೆಯ 4 ಪ್ರಶ್ನೆಗಳಿಗೆ ಬರೋದಾದ್ರೆ, ಕರ್ನಾಟಕದ ಪಂಜಾಬ್ ಅಂತ ನಾವು ಬಿಜಾಪುರನ್ನ ಕರಿತೀವಿ, ಪಂಚ ನದಿಗಳ ನಾಡು ಅಂತ ಕರಿತೀವಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಂದಾಗ, ಮೊದಲ ಉಪಮುಖ್ಯಮಂತ್ರಿ ಅಂದಾಗ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ. ಮಂಡಗದ್ದಿ ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಶಿವಮೊಗ್ಗ. ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಅಂದಾಗ ಅದು ಚಿತ್ರದುರ್ಗ. ನಾನು ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಖರವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಅಥವಾ ನನ್ನಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ತಾವು ಅದನ್ನ ಕಮೆಂಟ್ ಮಾಡಿ. ಇಷ್ಟವಾದರೆ ಇಂಥ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ. ಇದನ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋನ ತಾವು ಶೇರ್ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ